ರಾಜ್ಯದ ಪೊಲೀಸರಿಗೆ ಬೇಕಾಗಿದ್ದ ದಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಆಂಟಿ ನಕ್ಸಲ್ ಪೋಸ್ಟ್ನ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಉಡುಪಿ ಜಿಲ್ಲೆಯ ಹೆಬ್ರಿಯ ಕಬ್ಬಿನಾಲೆಯ ಪಿತ್ತಾಬೈಲ್ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ. ಎಎನ್ಎಫ್ ಎಸ್ಪಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಕರ್ನಾಟಕ ಪೊಲೀಸರಿಗೆ ಭಾರಿ ಯಶಸ್ಸನ್ನು ತಂದುಕೊಟ್ಟಿದೆ. ಈತನಿಗಾಗಿ ಕಳೆದ 20 ವರ್ಷಗಳಿಂದ ಪೊಲೀಸ್ ಪಡೆ ಕಾದು ಕುಳಿತಿತ್ತು. ನಕ್ಸಲೈಟ್ಗಳೇ ಅತ್ಯಂತ ಡೆಡ್ಲಿಯೆಸ್ಟ್ ನಾಯಕನಾಗಿದ್ದ ವಿಕ್ರಮ್ ಗೌಡ 4ನೇ ತರಗತಿ ಓದಿದ್ದ. 46 ವರ್ಷದ ವಿಕ್ರಮ್ ಗೌಡ ಕಬಿನಿ ದಳಂ 2ನೇ ತಂಡ ಮುನ್ನಡೆಸುತ್ತಿದ್ದ. ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವಂತಹ ವಿಕ್ರಮ್ ಗೌಡನ ಮೂಲ ಇದೇ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕುಡ್ಲು ನಾಡ್ವಾಲು ಗ್ರಾಮ. ದಕ್ಷಿಣ ಭಾರತದಲ್ಲೇ ನಕ್ಸಲ್ ಸಂಘಟನೆಯ ನಾಯಕತ್ವ ತಮಿಳುನಾಡು ಮೂಲದ ಕುಪ್ಪುಸ್ವಾಮಿ ವಹಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿನ ಜವಾಬ್ದಾರಿ ವಿಕ್ರಮ್ ಗೌಡ ಹೆಗಲ ಮೇಲಿತ್ತು. ಕಳೆದ 20 ವರ್ಷಗಳಿಂದ 61 ಕೇಸ್ಗಳನ್ನು ಹೊತ್ತುಕೊಂಡಿರುವಂತಹ ಈ ವಿಕ್ರಮ್ ಗೌಡ ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದ. ಕೇರಳದಲ್ಲೂ ಈತನ ಮೇಲೆ 19 ಕೇಸ್ಗಳಿವೆ. ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದಂತಹ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಪರಾರಿಯಾಗಿದ್ದ. 2016ರಲ್ಲಿ ಕೇರಳ ಪೊಲೀಸರಿಗೂ ಚಲೆಹಣ್ಣು ತಿನ್ನಿಸಿದ್ದ. ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರುವ ಸರ್ಕಾರದ ಯೋಜನೆಗೆ ವಿಕ್ರಮ್ ಗೌಡ ತೀವ್ರ ವಿರೋಧ ಹೊಂದಿದ್ದ. ಅಷ್ಟೇ ಅಲ್ಲದೆ ಈ ಯೋಜನೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ದಕ್ಕೆ ಗೌರಿ ಲಂಕೇಶ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಿತ್ತಿಪತ್ರಗಳನ್ನ ಕೂಡ ಅಂಟಿಸಿ ಗ್ರಾಮಗಳಲ್ಲಿ ಹಂಚಿದ್ದ. ನಕ್ಸಲ್ ನಾಯಕ ಸಾಕೇತ್ ರಾಜನ್ ಗರಡಿಯಲ್ಲಿ ವಿಕ್ರಮ್ ಗೌಡ ಪಳಗಿದ್ದ. ಸಾಕೇತ್ ರಾಜನ್ ಕಾಲದಲ್ಲಿ ನಕ್ಸಲ್ ಚಟುವಟಿಕೆಗಳು ರಾಜ್ಯದಲ್ಲಿ ಉತ್ತುಂಗದಲ್ಲಿತ್ತು. ಇನ್ನು 2005 ಫೆಬ್ರವರಿ 5ರಂದು ಮೆಣಸಿನ ಹಾಡಿಯಾದಲ್ಲಿ ಸಾಕೇತ್ ರಾಜನನ್ನ ಎನ್ಕೌಂಟರ್ ಮಾಡಲಾಯಿತು. ಸಾಕೇತ್ ರಾಜನ್ ಜೊತೆ ಇದ್ದ ವಿಕ್ರಮ್ ಗೌಡ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡಿದ್ದ. ಇನ್ನು ತೆರೆಮರೆಯಲ್ಲೇ ಇದ್ದಂತಹ ವಿಕ್ರಮ್ ಗೌಡ ನಕ್ಸಲ್ ತಂಡವನ್ನ ಮುನ್ನಡೆಸುತ್ತಿದ್ದ ಮತ್ತು ತನ್ನ ನಾಯಕನ ಸಾವಿಗೆ ರಿವೆಂಜ್ ತೀರಿಸುವ ಸಲುವಾಗಿ ಹೊಂಚು ಹಾಕಿದ್ದ. ಇನ್ನು 2016ರಲ್ಲಿ ಕೇರಳದ ನೀಲಾಂಬೂರು ಅರಣ್ಯದಲ್ಲಿ ಗುಂಡಿನ ಚಕಮಕಿ ಕೂಡ ನಡೆದಿತ್ತು. ನಕ್ಸಲ್ ನಿಗ್ರಹ ಪಡೆಯೊಂದಿಗೆ ಗುಂಡಿನ ಚಕಮಕಿಯಲ್ಲಿ 2 ನಕ್ಸಲರು ಹತರಾಗಿದ್ರು. ಆಗ್ಲೂ ವಿಕ್ರಮ್ ಗೌಡ ಅಲ್ಲೇ ಇದ್ರೂ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ. ಕೇರಳದಲ್ಲಿ ಇತ್ತೀಚೆಗೆ ನಕ್ಸಲ್ ಚಟುವಟಿಕೆಗಳ ಮೇಲೆ ಅಲ್ಲಿನ ಸರ್ಕಾರ, ಪೊಲೀಸ್ ಇಲಾಖೆ ಮುಗಿಬಿದ್ದಿದ್ದು ನಕ್ಸಲರಿಗೆ ಅಲ್ಲಿ ಉಳಿದುಕೊಳ್ಳುವುದೇ ಕಷ್ಟ ಸಾಧ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ನಕ್ಸಲರು ಕರ್ನಾಟಕದತ್ತ ಮುಖ ಮಾಡಿದ್ರು. ವಿಕ್ರಮ್ ಗೌಡ ಕೂಡ ಕರ್ನಾಟಕಕ್ಕೆ ಆಗಮಿಸಿದ್ದ. ಇದೇ ವೇಳೆ ಪಶ್ಚಿಮಘಟ್ಟ ಉಳಿಸಿ ಹೋರಾಟ, ಕಸ್ತೂರಿ ರಂಗನ್ ವರದಿ ಜಾರಿ ವಿಷಯಗಳು ಮುನ್ನೆಲೆಗೆ ಬಂದಿದ್ದು ಮತ್ತೆ ನಕ್ಸಲರು ಈ ಭಾಗದಲ್ಲಿ ತಮ್ಮ ಚಟುವಟಿಕೆಗಳನ್ನು ತೀವ್ರಗೊಳಿಸಿದ್ರು. ಪಶ್ಚಿಮಘಟ್ಟ ಪ್ರದೇಶವಾದ ಹೆಬ್ರಿ, ಕಾರ್ಕಳ ಪ್ರದೇಶದಲ್ಲಿ ನಕ್ಸಲ್ ಓಡಾಟ ಹೆಚ್ಚಾಗಿ ತೊಡಗಿತ್ತು. ರಾಜ್ಯ ಗುಪ್ತಚರ ಮಾಹಿತಿ ಆಧರಿಸಿದ ಗೃಹ ಇಲಾಖೆ ಸದ್ದಿಲ್ಲದೆ ಈ ಭಾಗದಲ್ಲಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ನಕ್ಸಲರು ಓಡಾಡುವಂತಹ ಗ್ರಾಮಗಳಿಗೆ ಗುಪ್ತಚರ ದಳದವರು ತೆರಳಿ ಮಾಹಿತಿಯನ್ನ ಕಲೆ ಹಾಕಿ ಹೊಂಚು ಹಾಕಿ ಹೋದ್ರು. ಆಂತರಿಕ ವಿಭಾಗದ ಡಿಜಿಪಿ ಗಣಮೋಹನ್ ಕೂಡ ಆಗಮಿಸಿ ಎನ್ಎನ್ಎಫ್ ತಂಡದೊಂದಿಗೆ ಇದ್ದು ಮಾರ್ಗದರ್ಶನವನ್ನ ನೀಡಿದ್ರು. ನವೆಂಬರ್ 10 ಬಳಿಕ ವಿಕ್ರಮ್ ಗೌಡನ ಇರುವಿಕೆ ಸಾಬೀತಾದ ಬಳಿಕ ಕಾರ್ಯಾಚರಣೆ ತೀವ್ರಗೊಂಡು ನವೆಂಬರ್ 18ರ ಸೋಮವಾರ ಕೊನೆಗೂ ವಿಕ್ರಮ್ ಗೌಡ ಎಎನ್ಎಫ್ ಗುಂಡಿಗೆ ಬಲಿಯಾಗಿದ್ದಾನೆ.